ಸಿಂಹರಾಶಿ ಸಿಂಹ ಲಗ್ನದ ಮಹನೀಯರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಆಗಸ್ಟ್ ತಿಂಗಳ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ನಿಮ್ಮ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನಕ್ಕೆ ಆಗಸ್ಟ್ 2ನೇ ತಾರೀಕು ಶುಕ್ರನ ಎಂಟ್ರಿ ಆಗುತ್ತೆ. ಶುಕ್ರನಿಗೆ ಇದು ನೀಚ ಸ್ಥಾನ, ಬಟ್ ಶುಕ್ರ ನಿಮಗೆ 3 ಮತ್ತು 10ನೇ ಮನೆಯ ಅಧಿಪತಿ. ನೋಡಿ, ಕರ್ಮಸ್ಥಾನದ ಅಧಿಪತಿ ಧನಸ್ಥಾನಕ್ಕೆ ಬಂದಾಗ ನಾವು ಮಾಡುವ ಕೆಲಸಗಳಲ್ಲಿ ಹಣ ಗಳಿಸ್ತೀವಿ. ನಾವೇನೇನು ವ್ಯಾಪಾರ ಮಾಡ್ತಾ ಇರ್ತೀವಿ ಅದರಲ್ಲಿ ಹಣ ಗಳಿಕೆ ಚೆನ್ನಾಗಿ ಆಗುತ್ತೆ. ನಾವು ಸರ್ಕಾರಿ ಅಧಿಕಾರಿಗಳಿರಲಿ, ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ ಅಥವಾ ವ್ಯಾಪಾರಸ್ಥರಿರಲಿ, ಒಂದಷ್ಟು ಒಳ್ಳೆಯ ಹಣ ಗಳಿಕೆ ಆಗುವಂತಹ ತಿಂಗಳು ಶುಕ್ರ ಧನಸ್ಥಾನಕ್ಕೆ ಬಂದಿರೋದ್ರಿಂದ. ಆದರೆ ಶುಕ್ರನಿಗೆ ಅದು ನೀಚ ಸ್ಥಾನ ಆಗಿರೋದ್ರಿಂದ ಹೇಗೆ ಹಣದ ಹರಿವು ಜಾಸ್ತಿ ಆಗುತ್ತೋ ಆ ಹಣವನ್ನು ಸರಿಯಾಗಿ ಬಳಸಿಕೊಳ್ಳಲಿಕ್ಕೆ ನಮಗೆ ಅರಿವು ಕೂಡ ಇರೋದಿಲ್ಲ. ಬೇಡದ ಖರ್ಚುಗಳನ್ನು ಜಾಸ್ತಿ ಮಾಡಿಬಿಡ್ತೀವಿ. ಹಾಗಾಗಿ ಬಂದ ಹಣ ಹಾಗೆ ವಾಪಸ್ ಹೋಗುತ್ತೆ, ನಿಮ್ಮ ಬ್ಯಾಂಕಲ್ಲಿ ಉಳ್ಕೊಳ್ಳಲ್ಲ. ನೀವು ಅದರ ಕಡೆ ಹೆಚ್ಚು ಗಮನ ಕೊಟ್ಟರೆ, ಖರ್ಚುಗಳನ್ನು ಕಡಿಮೆ ಮಾಡಿದರೆ ಈ ಆಗಸ್ಟ್ ತಿಂಗಳಲ್ಲಿ ಏನು ಗಳಿಸ್ತೀರಾ ಅದು ಸ್ವಲ್ಪ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡಿಕೊಡುತ್ತೆ. ಓಕೆ, ಎಲ್ಲೆಲ್ಲಿ ಹಣ ಬರ್ಬೋದು ನೋಡಿ. 3ನೇ ಮನೆ, ಮೀಡಿಯಾ, ಯೂಟ್ಯೂಬಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಆ್ಯಕ್ಟಿವ್ ಆಗಿ ಅದನ್ನು ಸ್ವಲ್ಪ ನೀವು ಮನಿ ಸೋರ್ಸ್ ಥರ ಮಾಡ್ಕೊಂಡಿದ್ದೀರಾ, ಡೆಫಿನೆಟ್ಲಿ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸಿನಿಮಾ ಕ್ಷೇತ್ರದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ ನಿಮಗೂ ಕೂಡ ಹಣ ಗಳಿಕೆ ತುಂಬ ಚೆನ್ನಾಗಾಗುತ್ತೆ. ಮಾರ್ಕೆಟಿಂಗ್, ಸೇಲ್ಸ್, ಇಲ್ಲೂ ಕೂಡ ಹಣ ಗಳಿಕೆ ತುಂಬ ಚೆನ್ನಾಗಿದೆ. ಸ್ಕಿಲ್ ಬೇಸ್ಡ್ ಜಾಬ್ ಮಾಡ್ತಾ ಇದ್ದೀರಾ, ಜೊತೆಗೆ ವ್ಯಾಪಾರ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಹಣ ಗಳಿಕೆ ಚೆನ್ನಾಗಿರುತ್ತೆ. ಅದೇ ರೀತಿ ಗೃಹಿಣಿಯರು ಕೂಡ ನಿಮ್ಮ ಸ್ಕಿಲ್ಲನ್ನು ಬಳಸ್ಕೊಂಡು ಮನೆಯಲ್ಲೇ ಇದ್ದುಕೊಂಡು ಒಂದಷ್ಟು ಆದಾಯದ ಮೂಲವನ್ನು ಕಂಡುಕೊಳ್ಬಹುದು. ಒಳ್ಳೆಯ ಅಡುಗೆಗಳನ್ನು ಮಾಡಿ ಅದನ್ನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿ ಕಂಟೆಂಟು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ಅಥವಾ ಆನ್ಲೈನನ್ನು ಬಳಸ್ಕೊಂಡು ನೀವೇನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಜಾಸ್ತಿ ಇನ್ವಾಲ್ವ್ ಆಗಿ ಆದಾಯವೂ ಕೂಡ ಜಾಸ್ತಿ ಆಗುತ್ತೆ. ಬಟ್ 2ನೇ ಮನೆ, ಅಲ್ಲಿಗೆ ಶನಿ ಮಹಾತ್ಮರ ದೃಷ್ಟಿಯೂ ಬೀಳುತ್ತೆ, ಕುಜನ ದೃಷ್ಟಿಯೂ ಬೀಳುತ್ತೆ. ಬೇಡದ ಖರ್ಚುಗಳು ಜಾಸ್ತಿ ಆಗುತ್ತೆ. ಮನಿ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಹೀಗೆ ಬಂದಿದ್ದು ಹಿಂಗೆ ಹೊಟ್ಟೋಗುತ್ತೆ. ಮಾತು ಮತ್ತು ಜ್ಞಾನವನ್ನು ಬಳಸ್ಕೊಂಡು ಯಾರ್ಯಾರು ವೃತ್ತಿಯನ್ನು ಮಾಡ್ತಾ ಇದ್ದೀರಾ, ಯಾರ್ಯಾರು ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಈ ಒಂದು ತಿಂಗಳು ಅದ್ಭುತವಾಗಿರುತ್ತೆ ಹಣ ಗಳಿಸ್ಕೊಳ್ಳೋದಕ್ಕೆ. ನೋಡಿ, 2ನೇ ಮನೆ ಆ್ಯಂಕರ್, ಸೊ ತುಂಬ ಚೆನ್ನಾಗಿ ಯಾರ್ಯಾರು ಆ್ಯಂಕರಿಂಗ್ ಫೀಲ್ಡಲ್ಲಿ ಇನ್ವಾಲ್ವ್ ಆಗಿದ್ದೀರಾ ನಿಮ್ಮೆಲ್ಲರಿಗೂ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಒಂದು ಕಡೆ ಆಕರ್ಷಣೆಯೂ ಜಾಸ್ತಿ ಆಗುತ್ತೆ, ಇನ್ನೊಂದು ಕಡೆ ಸಂಬಳವೂ ಕೂಡ ಜಾಸ್ತಿ ಆಗ್ಬೋದು ನಿಮಗೆ. ಆ ಥರದ ಸಿಚುವೇಶನ್ಸ್ಗಳು ಎದುರಾಗುತ್ತೆ. ಇನ್ನು ಕನ್ಯಾ ರಾಶಿ, ಸ್ವಲ್ಪ ರಿಸರ್ಚಲ್ಲಿ ಇನ್ವಾಲ್ವ್ ಆಗಿರೋರಿಗೆ, ಜ್ಯೋತಿಷ್ಯ ವಿಚಾರಗಳಲ್ಲಿ ಇನ್ವಾಲ್ವ್ ಆಗಿರೋರಿಗೆ ಈ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ತಿಂಗಳು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ. ಅದೇ ರೀತಿ ಇದು ಕುಟುಂಬ ಸ್ಥಾನ, ವಾಕ್ಸ್ಥಾನ ಆಗಿರೋದ್ರಿಂದ ಮಾತಿನಲ್ಲಿ ಹಿಡಿತ ಸಾಧಿಸಿಕೊಳ್ಳಲೇಬೇಕು. ಶುಕ್ರ ನೀಚ ಸ್ಥಾನಕ್ಕೆ ಬಂದಾಗ ನಮ್ಮಿಂದನೇ ಹಲವಾರು ತಪ್ಪುಗಳಾಗ್ಬಿಡ್ತದೆ ಮಾತಿನಿಂದ. ಸೊ ಶನಿ ದೃಷ್ಟಿ ಇದೆ, ಕುಜನ ದೃಷ್ಟಿ ಇದೆ. ಮಾತನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಇದರಿಂದ ಸಂಬಂಧಗಳು ಉಳಿತದೆ. ಇಲ್ಲ ಅಂದರೆ ಮಾತಿಂದನೇ ನಿಮ್ಮ ಕುಟುಂಬದಲ್ಲಿ ಸಂಘರ್ಷಗಳು ಎದುರಾಗುತ್ತೆ. ಸೊ ಈ ಎಲ್ಲ ಎಚ್ಚರಿಕೆಗಳನ್ನು ತೆಗೆದುಕೊಂಡರೆ ಧನಸ್ಥಾನಕ್ಕೆ ಬಂದಿರುವ ಶುಕ್ರ ಒಂದಷ್ಟು ಹಣ ಕೊಡ್ತಾರೆ. ಉಳಿಸ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು, ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಳ್ಬೇಕು. ಆಹಾರದ ರುಚಿ ಕಡೆ ಹೆಚ್ಚು ಗಮನ ಕೊಡುತ್ತೆ. ಫುಡ್ ಪಾಯ್ಸನ್ ಆಗಿ ಅದಕ್ಕೂ ಖರ್ಚುಗಳು ಜಾಸ್ತಿ ಆಗ್ಬೋದು. ಹಿರಿಯ ನಾಗರಿಕರು ನಿಮ್ಮ ಊಟದಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಆಹಾರ ವ್ಯತ್ಯಾಸಗಳಾಗಿ ಅಲ್ಲಿ ಸ್ವಲ್ಪ ಖರ್ಚುಗಳು ಎದುರಾಗುತ್ತೆ. ಆಸ್ಪತ್ರೆಗೆ ಹೋಗೋದು, ದೇಹ ಬಳಲೋದು, ಈ ಥರ ಎಲ್ಲವೂ ಜಾಸ್ತಿ ಆಗುತ್ತೆ. ನೀವು ಕೂಡ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಓಕೆ, ಇನ್ನು ಕುಜ 3ನೇ ತಾರೀಕು ಈ ನಿಮ್ಮ 10ನೇ ಮನೆಯಿಂದ ನಿಮ್ಮ 11ನೇ ಮನೆಗೆ ಬರ್ತಾರೆ. ಕುಜ ನಿಮಗೆ 4 ಮತ್ತು 9ನೇ ಮನೆಯ ಅಧಿಪತಿ. ಸೊ ಯಾರ್ಯಾರು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಇದು ನಿಮ್ಮ ನೆಟ್ವರ್ಕನ್ನು ಇಂಪ್ರೂವ್ ಮಾಡಿಕೊಳ್ಳುವಂತಹ ಸಮಯ. ನಿಮ್ಮ ಸ್ನೇಹ ಬಳಗದಲ್ಲೇ ನಿಮಗೆ ಹಲವಾರು ರೀತಿಯ ನೆರವು ಸಿಗುತ್ತೆ. ಹೊಸಬರ ಪರಿಚಯ ಆಗಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೋಬಹುದು. ನೀವು ಮಾಡುವಂತಹ ವ್ಯವಹಾರಗಳಲ್ಲಿ ಲಾಭಗಳನ್ನು ಗಳಿಸಬಹುದು. ನಿಮ್ಮ ಹಿರಿಯ ಸಹೋದರ ನಿಮಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ, ಅವರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಇನ್ನು ಕುಜನ 4ನೇ ದೃಷ್ಟಿ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಳ್ಬೇಕು.
ಅದೇ ರೀತಿ ಕುಜನ 7ನೆಯ ದೃಷ್ಟಿ ನಿಮ್ಮ 5ನೇ ಮನೆಗೆ ಬೀಳುತ್ತೆ. ಈ 5ನೇ ಮನೆಗೆ ಶನಿ ಮಹಾತ್ಮರ ದೃಷ್ಟಿಯೂ ಇದೆ. ಹೂಡಿಕೆಯ ವಿಚಾರಗಳು ಅಂತ ಬಂದಾಗ ಶಾರ್ಟ್ಕಟ್ ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಶನಿ ಜೊತೆ ಕುಜ ಸೇರಿಕೊಂಡಾಗ ಒಂದು ಕಡೆ ಕರ್ಮಕಾರಕ ಶಿಸ್ತಿನ ಕಾರಕ ಶನಿ, ಇನ್ನೊಂದು ಕಡೆ ವೇಗ ಆವೇಗ ಎಲ್ಲವೂ ಜಾಸ್ತಿ. ಸ್ವಲ್ಪ ಆತುರದ ನಿರ್ಧಾರಗಳನ್ನೇನಾದರೂ ತಗೊಂಡು ಬೇಡದ ಹೂಡಿಕೆಗಳನ್ನು ಮಾಡಿದ್ರೆ ಇಲ್ಲಿ ನೀಚ ಸ್ಥಾನದಲ್ಲಿರುವ ಶುಕ್ರ ನಿಮ್ಮ ಹಣವನ್ನು ಅಷ್ಟೇ ಬೇಗ ತಿಂದುಬಿಡ್ತಾರೆ, ವ್ಯಯ ಆಗೋಗ್ತದೆ. ಸೊ ಹೂಡಿಕೆಯ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಅಗತ್ಯ. ಲಾಂಗ್ ಟರ್ಮ್ ಯೋಚನೆ ಮಾಡಿ, ಮುಂದಿನ ದಿನಗಳಲ್ಲಿ ಅದು ಲಾಭಗಳನ್ನು ತಂದುಕೊಡುತ್ತೆ. ಇನ್ನು ಇದು 5ನೇ ಮನೆ ಪ್ರೀತಿ ಪ್ರೇಮದ ವಿಚಾರ. ಇಲ್ಲಿಗೆ ಶನಿ ಮತ್ತು ಕುಜನ ದೃಷ್ಟಿ ಇರೋದರಿಂದ ಸ್ವಲ್ಪ ಈಗೋ ಕ್ಲಾಸಸ್ ಜಾಸ್ತಿಯಾಗಿ ಪ್ರೇಮಿಗಳ ನಡುವೆ ಸಂಬಂಧಗಳು ಹಾಳಾಗಬಹುದು. ದೂರನೇ ಇದ್ದುಕೊಂಡು ನಿಮ್ಮ ಪ್ರೀತಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಮಕ್ಕಳ ವಿಚಾರದಲ್ಲಿ ಅವರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅತಿ ಅಗತ್ಯ. ವಿತೌಟ್ ಹೆಲ್ಮೆಟ್ ಅವ್ರನ್ನ ಹೊರಗಡೆ ಕಳ್ಸೋಕ್ಕೆ ಹೋಗ್ಬಿಡಿ, 2 ವೀಲರ್ ಬಳಸೋಕ್ಕೆ ಬಿಡಬೇಡಿ. ಕಾರಲ್ಲಿ ಓಡಾಡಬೇಕಾದರೆ ಸ್ಪೀಡ್ ಕಂಟ್ರೋಲ್ ಇರಲಿ, ಸೀಟ್ ಬೆಲ್ಟ್ ಕಡ್ಡಾಯ. ಸ್ವಲ್ಪ ತೊಂದರೆಗಳು ಎದುರಾಗಬಹುದು ಮಕ್ಕಳಿಗೆ. ಹೈಯರ್ ಸ್ಟಡೀಸ್ ಮಾಡ್ತಿರೋರಿಗೆ ಸ್ವಲ್ಪ ಜವಾಬ್ದಾರಿಯಿಂದ ಓದೋದ್ರ ಕಡೆ ಗಮನ ಕೊಟ್ಟಿದ್ದರೆ ಶನಿ ಮಹಾತ್ಮರ ಆಶೀರ್ವಾದ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಲಾಭಸ್ಥಾನಕ್ಕೆ ಕುಜ ಬಂದಿರೋದ್ರಿಂದ ಏನು ಹೈಯರ್ ಸ್ಟಡೀಸ್ ಮಾಡಬೇಕು, ತುಂಬ ಓದಿನಲ್ಲಿ ಇಂಪ್ರೂವ್ ಕಾಣಬೇಕು ಅಂತ ಅಂದ್ಕೊಂಡಿರ್ತೀರ, ಆ ಆಸೆ ಈಡೇರುತ್ತೆ. ಎಫರ್ಟ್ ತುಂಬ ಚೆನ್ನಾಗಿ ಹಾಕಿ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಜ್ಞಾನಾರ್ಜನೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಇನ್ನು ಅದೇ ರೀತಿ ಕುಜನ 8ನೇ ದೃಷ್ಟಿ ನಿಮ್ಮ 6ನೇ ಮನೆಗೆ ಬೀಳುತ್ತೆ. ಅಲ್ಲಿ ಗುರುವಿನ ದೃಷ್ಟಿಯೂ ಇದೆ. ಸೊ ಇಷ್ಟು ದಿನ ನಿಮ್ಮ ಜೊತೆಗೆ ಇದ್ದುಕೊಂಡು ನಿಮಗೆ ಕೇಡನ್ನು ಬಯಸ್ತಾ ಇದ್ದರು ಅಥವಾ ಗುಪ್ತ ಮಾರ್ಗದಲ್ಲಿ ನಿಮಗೆ ತೊಂದರೆಗಳನ್ನು ಕೊಡ್ತಾ ಇದ್ದರು, ಅದೆಲ್ಲವೂ ನಿಲ್ಲುತ್ತೆ. ಯಾರ್ಯಾರು ನಿಮ್ಮ ಶತ್ರುಗಳು ಅನ್ನೋದು ಗೊತ್ತಾಗುವಂತಹ ಸಮಯ, ಬೆಳಕಿಗೆ ಬರ್ತಾರೆ. ಕೋರ್ಟ್ ಕೇಸ್ಗಳಲ್ಲಿ ನಿಮಗೆ ವಿಜಯ ಸಿಗುತ್ತೆ. ಸಾಲಕ್ಕಾಗಿ ಟ್ರೈ ಮಾಡ್ತಾ ಇದ್ದರೆ ಡೆಫಿನೆಟಾಗಿ ಅದು ಕೂಡ ಸಿಗುತ್ತೆ. ಸಾಲವನ್ನು ಕೂಡ ತೀರಿಸ್ಕೊಳ್ಳೋದಕ್ಕೆ ಮುಂದಾಗ್ತೀರಾ. ಈ ಹಿಂದೆ ಕಾಡುತ್ತಿದ್ದಂತಹ ಆರೋಗ್ಯದ ಸಮಸ್ಯೆಗಳು ಕೂಡ ಒಂದೊಂದೇ ಬಗೆಹರಿಯುತ್ತದೆ. ದೇಹ ಚೇತರಿಕೆಯತ್ತ ಮುಂದಾಗಿರುತ್ತೆ. ಸೊ ಓವರಾಲ್ 6ನೇ ಮನೆಯ ಇಂಪ್ಯಾಕ್ಟ್ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೇವೆಯ ವೃತ್ತಿಯಲ್ಲಿರೋರಿಗೂ ಕೂಡ ಸಮಾಜದಲ್ಲಿ ಗೌರವ ಮತ್ತು ಹಣಗಳಿಕೆ ಜಾಸ್ತಿ ಆಗೋದಕ್ಕೆ ಈ ದೃಷ್ಟಿಯು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಇನ್ನು ಅದೇ ರೀತಿ ನಿಮ್ಮ ಲಗ್ನ ಮತ್ತು ರಾಶಿ ಅಧಿಪತಿಯಾಗಿರುವಂತಹ ರವಿ 18ನೇ ತಾರೀಕು ನಿಮ್ಮ ರಾಶಿ ಲಗ್ನಕ್ಕೆ ಬರ್ತಾರೆ. ಅದಕ್ಕಿಂತ ಮುಂಚೆ ಅಂದರೆ 18 ದಿನಗಳ ಕಾಲ ನಿಮ್ಮ 12ನೇ ಮನೆಯಲ್ಲಿರ್ತಾರೆ. ಸರ್ಕಾರಿ ಅಧಿಕಾರಿಗಳಿಗೆ ಏನು ದೂರದ ಸ್ಥಳಗಳಿಗೆ ವರ್ಗಾವಣೆ ಆಗಿರುತ್ತೆ. ಹಾಗಾಗಿ ಬೇಡದ ಪೋಸ್ಟ್ಗಳಿಗೆ ಬಡ್ತಿಯನ್ನು ಕೂಡ ಪಡೆದುಕೊಂಡಿರ್ತೀರ. ಇದರ ಜೊತೆಗೆ 12ನೇ ಮನೆ ಶುಭ ವ್ಯಯಗಳನ್ನು ಕೂಡ ನಿಮ್ಮಿಂದ ಮಾಡಿಸಿರುತ್ತೆ. ಭೂಮಿ ಖರೀದಿ, ವಾಹನ ಖರೀದಿ, ಮನೆ ಶಿಫ್ಟಿಂಗ್, ಈ ಥರದ್ದೆಲ್ಲವೂ ಕೂಡ ಆಗಿರುತ್ತೆ. ಇದು 18ನೇ ತಾರೀಕುವರೆಗೂ ಮುಂದುವರಿಯುತ್ತದೆ. ಈಗ ಅಂದರೆ 18ನೇ ತಾರೀಕಿನ ನಂತರ ರವಿ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಬಂದಾಗ ನಿಮ್ಮಲ್ಲಿ ಒಂದು ಆತ್ಮಬಲ, ಆತ್ಮವಿಶ್ವಾಸ ಎಲ್ಲವೂ ಜಾಸ್ತಿ ಆಗುತ್ತೆ. ಸ್ಪೆಷಲಿ ಸರ್ಕಾರಿ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ, ಸಿನಿಮಾ ನಟರಿಗೆ, ಒಳ್ಳೊಳ್ಳೆಯ ಹುದ್ದೆಯಲ್ಲಿರುವಂತಹ ಪ್ರೈವೇಟ್ ಎಂಪ್ಲಾಯೀಸ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಅಂದುಕೊಂಡದ್ದನ್ನು ಸಾಧಿಸ್ತೀರಾ. ಆದರೆ ಕಂಟ್ರೋಲ್ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಹಠ. ಮೇಲಧಿಕಾರಿಗಳ ಜೊತೆ ಈಗೋ ಕ್ಲಾಶಸ್ ಕೂಡ ಜಾಸ್ತಿ ಆಗಬಹುದು. ಅದರ ಜೊತೆಗೆ ನಿಮ್ಮ 7ನೇ ಮನೆಗೆ ರವಿಯ ದೃಷ್ಟಿ ಬೀಳುತ್ತೆ. 7ನೇ ಮನೆಯಲ್ಲಿ ರಾಹು ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ. ಇನ್ನೊಂದಷ್ಟು ಕೋಪಗಳು ಜಾಸ್ತಿ ಆಗಿಬಿಡ್ತದೆ. ಗಂಡ ಹೆಂಡತಿಯ ನಡುವೆ ತುಂಬ ದೊಡ್ಡ ಮಟ್ಟದ ಜಗಳವೇ ಆಗಿಬಿಡಬಹುದು. ಹಠ ಮತ್ತು ಕೋಪ ಇವೆರಡರಿಂದ ಕಂಟ್ರೋಲ್ ಮಾಡಿಕೊಳ್ಳಬೇಕು. ಪಾಲುದಾರಿಕೆಯ ವ್ಯವಹಾರಗಳು ಕೂಡ ಹಾಳಾಗಬಹುದು. ಅಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ಕಿರಿಕುಗಳು ಎದುರಾಗುತ್ತೆ. ಹೊಸ ಒಪ್ಪಂದಗಳಿಗೆ ಮುಂದಾಗಬೇಕಾದರೆ ಸ್ವಲ್ಪ ತಾಳ್ಮೆ ವಹಿಸೋದು ಅತಿ ಅಗತ್ಯ. ಓಕೆ, ರಾಜಕಾರಣಿಗಳು ನಿಮ್ಮ ಏನು ಕಾರ್ಯಕರ್ತರ ಜೊತೆ ಮಾತನಾಡಬೇಕಾದ್ರೆ, ಜನರ ಜೊತೆ ಮಾತನಾಡಬೇಕಾದರೆ ಸ್ವಲ್ಪ ನಿಮ್ಮ ಕೋಪ ಹಠವನ್ನು ಕಡಿಮೆ ಮಾಡ್ಕೊಳ್ಳಿ. ಮಾಧ್ಯಮದಲ್ಲಿ ಮಾತನಾಡಿ ತಪ್ಪಿಗೆ ಸಿಗಾಕೊಳ್ಳೋಕೆ ಹೋಗಬೇಡಿ, ಎಲ್ಲವೂ ತೊಂದರೆ ಆಗುತ್ತೆ. ಇನ್ನು ಅದೇ ರೀತಿ ನಿಮ್ಮ 12ನೇ ಮನೆಯಲ್ಲಿ ಬುಧನ ಸಂಚಾರ ಈ ಆಗಸ್ಟ್ ಮೊದಲ ವಾರದಿಂದನೇ ಆಗುತ್ತೆ. ಹೂಡಿಕೆಯ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳು ಅತಿ ಅಗತ್ಯ. ಈ ದೂರದ ಸ್ಥಳಗಳಿಗೆ ಕನೆಕ್ಟ್ ಆಗಿ
ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ವಿದೇಶಿ ಕಂಪನಿಗಳಲ್ಲಿ ವ್ಯಾಪಾರಕ್ಕಾಗಿ ಟ್ರೈ ಮಾಡ್ತಾ ಇದ್ದಾರೆ, ಅಲ್ಲಿ ಎಜುಕೇಷನ್ಗೆ ಟ್ರೈ ಮಾಡ್ತಾ ಇದ್ದಾರೆ, ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ಲಾಭಗಳಾಗುತ್ತೆ. ಓಕೆ, ಸೊ ಇದು ಬುಧ ನಿಮಗೆ ಆಗಸ್ಟ್ ತಿಂಗಳಲ್ಲಿ ತಂದುಕೊಡುವಂತಹ ಲಾಭಗಳು. ಇದೆಲ್ಲದರ ಜೊತೆಗೆ ಗುರು 12ನೇ ಮನೆಯಲ್ಲಿ ನಿಮಗೆ ಶುಭ ವ್ಯಯಗಳನ್ನು ಮಾಡಿ ಅಂತ ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಏನೂ ಮಾಡಲಿಕ್ಕಾಗಲಿಲ್ಲ ಅಂದರೆ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡಿ, ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ಶುಭ ವ್ಯಯಗಳನ್ನು ಆ ರೀತಿಯಾದರೂ ತೋರಿಸ್ಕೊಳ್ಳಿ. ಇದರಿಂದ ಗುರು ನಿಮಗೆ ಸ್ವಲ್ಪ ಕೆಟ್ಟ ವ್ಯಯಗಳನ್ನು ಕಡಿಮೆ ಮಾಡ್ತಾರೆ. ಗುರುವಿನ ದೃಷ್ಟಿ ಶನಿ ಮೇಲೂ ಇದೆ, ಜೊತೆಗೆ ಕುಜ ದೃಷ್ಟಿ ಕೊಡುವ ಮನೆಗೂ ಕೂಡ ಗುರುವಿನ ದೃಷ್ಟಿ ಇರೋದರಿಂದ ಗುರು ತಾನಿರುವ ಮನೆಗಿಂತ ದೃಷ್ಟಿ ಹಾಕುವ ಮನೆಗಳಿಗೆ ಹೆಚ್ಚು ಬೆಳಕನ್ನು ಕೊಡ್ತಾರೆ. ಅದು ಉಚ್ಚ ಸ್ಥಾನದಲ್ಲಿದ್ದಾರೆ. ಸೊ ದೃಷ್ಟಿಯೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. 12ನೇ ಮನೆಯೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ದೂರದ ಸ್ಥಳಗಳು ನಿಮಗೆ ಲಾಭಗಳನ್ನು ತಂದುಕೊಡುವ ವಿಚಾರಗಳು, ವಿದೇಶಿ ಮೂಲಗಳು ನಿಮಗೆ ಹೆಚ್ಚು ಲಾಭಗಳನ್ನು ತಂದುಕೊಡುವ ವಿಚಾರಗಳು, ಇದನ್ನು 1 ವರ್ಷಗಳ ಕಾಲ ಬಳಸ್ಕೊಳ್ಳಿ. ಓಕೆ, ಇದಿಷ್ಟು ತುಂಬ ಸಿಂಪಲಾಗಿ ತುಂಬ ವೈಜ್ಞಾನಿಕವಾಗಿ ನಿಮಗೆ ಅರ್ಥ ಮಾಡಿಸಿದ್ದೀನಿ. ಸಿಂಹರಾಶಿ ಸಿಂಹ ಲಗ್ನದವರಿಗೆ ಆಗಸ್ಟ್ ತಿಂಗಳಲ್ಲಿ ಹಣದ ಹರಿವು ತುಂಬ ಚೆನ್ನಾಗಿದೆ, ಆದರೆ ನೀವು ಅದನ್ನು ಉಳಿಸ್ಕೊಳ್ಳೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.